ಅಂಡ್ ಮ್ಯಾಮ್ ನನ್ಗೊಂದು ಬಹಳ ಹೆಮ್ಮೆ ಅಂದ್ರೆ ಮ್ಯಾಮ್ ನಿಮ್ಮ ಇಡೀ ಫ್ಯಾಮಿಲಿಂದನೇ ಒಂದು ಕಲಾವಿದರಾಗಿ ಸೊ ಅದ್ರ ಸೇವೆ ಸಲ್ಲಿಸಿದ್ರೆ ಬಹಳ ಖುಷಿ ಆಗುತ್ತೆ. ಅಂಡ್ ನೀವು ಅಂದ್ರೆ ಮಾಸ್ ಸಿನಿಮಾಗಳಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ತಾರೆ, ಕಂಪ್ಲೀಟ್ ಫ್ಯಾಮಿಲಿ ಜಾನರ್ಸ್ ಜಾಸ್ತಿ ಕಾಣಿಸ್ತಾರೆ. ಈ ಸಿನಿಮಾ ನಿಮ್ಗೆ ಸ್ಪೆಷಲ್ ಆಗುತ್ತೆ? ಒಂದು ಒಂಥರ ಬಿಗ್ ಕ್ಯಾನ್ವಸ್ ಅಲ್ಲಿ ಒಂದು ಕಮರ್ಷಿಯಲ್ ಫಿಲ್ಮ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಖುಷಿ ಆಗುತ್ತೆ. ಸೊ ಜನ ಇದನ್ನ ಪ್ರೋತ್ಸಾಹಿಸ್ಬೇಕು, ಬರಬೇಕು, ನೋಡ್ಬೇಕು. ನಮ್ಮ ಕನ್ನಡದವ್ರು ಎಷ್ಟು ಮಟ್ಟಿಗೆ ಮಾಡ್ತೀವಿ ನಾವು ಸಿನಿಮಾ ಅಂತ ಈ ಸಿನಿಮಾ ತೋರಿಸಿದ್ದಾರೆ. ಹ್ಯೂಜ್ ಸೆಟ್ ಅಂಡ್ ಬಿಗ್ ಕ್ಯಾನ್ವಸ್ ಅಂಡ್ ಟೋಟಲಿ ಕಮರ್ಷಿಯಲ್ ಮಾಸ್ ಫಿಲ್ಮ್. ಸೊ ಕಂಪ್ಲೀಟ್ ಪೈಸಾ ವಸೂಲ್ ಅಂತ ಹೇಳ್ತೀನಿ. ಅಂಡ್ 3 ಜನಕ್ಕೂ ಈ ಪ್ರಶ್ನೆ ಅಂದ್ರೆ, ಡೈರೆಕ್ಟರ್ ಸರ್ ತಮಿಳ್ ಸಿನಿಮಾ ಇಂಡಸ್ಟ್ರಿಯಿಂದ ಬಂದವರು ಅಂತ ಕೇಳಿದ್ರು, ನಿಮ್ಗೆಲ್ಲ ಕಂಫರ್ಟಬಲ್ ಆಯ್ತಾ? ಹೇಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯ್ತು ಹೇಗೆ ಅಂತ ಕೇಳಿದ್ರು. ಆಕ್ಚುಲಿ ಡೈರೆಕ್ಟರ್ ಸರ್ಗೆ ತಮಿಳ್ ಬೇರೆ ಯಾವ ಲ್ಯಾಂಗ್ವೇಜ್ ಬರೋದು, ಬಟ್ ಈಗ ಹಿ ಇಸ್ ಲರ್ನ್ಡ್ ಕನ್ನಡ ತುಂಬಾ ಚೆನ್ನಾಗಿ. ಅಂಡ್ ಸುದೀಪ್ ಸರ್ ಏನಂದ್ರೆ ಆಕ್ಟರ್ಸ್, ಮೇಜರ್ ಆಕ್ಟರ್ಸ್ ಎಲ್ಲ ನೀವು ನೋಡಿ ಕನ್ನಡದವ್ರನ್ನೇ ತಗೊಂಡಿದ್ದಾರೆ ಸರ್. ಸೊ ನಮ್ಗೆ ಒಂದು ಅವಕಾಶನೂ ಕೊಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಎಲ್ಲ ಹಿಂದಿ ಅಲ್ಲಿಂದೆಲ್ಲ ಕರ್ಕೊಂಡು ಬರ್ತಾರೆ. ಸರ್ ಗೇವ್ ಆಪರ್ಚುನಿಟಿ ಕನ್ನಡಕ್ಕೆ. ಸೊ ಅಲ್ಲಿ ಸೆಟ್ಟಲ್ಲಿ ಎಷ್ಟೊಂದು ಸತಿ ಕಮ್ಯುನಿಕೇಶನ್ ನಮಗೆ ಕನ್ನಡದಿಂದ ಮಂಜು ಅಂತ ಇದ್ದಾರೆ, ಅವರು ಕೋ ಡೈರೆಕ್ಟರ್. ಸೊ ಅವ್ರು ನಮಗೆ ಕನ್ವೆ ಮಾಡೋರು ಡೈರೆಕ್ಟರ್ ಏನು ಹೇಳಿದ್ದನ್ನ. ಆ್ಯಂಡ್ ಎಷ್ಟೋ ಸತಿ ನಮಗೆ ಇಷ್ಟಿಲ್ಲ ಏನಾದರೂ ಕನ್ಫ್ಯೂಷನ್ ಇದ್ದರೆ ಆಗ ಸರ್ ಬಂದು ನೀಟಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಇಂಪ್ರೂವೈಸ್ ಮಾಡಿರೋರು. ಎಷ್ಟೋ ಶಾರ್ಟ್ಸ್ ಸರ್ ಸೀನ್ ಇಲ್ದಿದ್ರು ಸೆಟ್ಟಲ್ಲಿ ಇರೋರು, ನಾವೇನು ಪರ್ಫಾರ್ಮ್ ಮಾಡ್ತಿದ್ದಾರೆ ನೋಟಿಸ್ ಮಾಡೋರು, ಇಂಪ್ರೂವೈಸ್ ಮಾಡೋರು. ಸೊ ಇಟ್ ವಾಸ್ ಸ್ಮೂತ್ ಒಂಥರ. ಇದೊಂಥರ ಲಿಟ್ರಲಿ ಒಂದು ಸೂಪರ್ ಸ್ಟಾರ್ ಅನ್ನೋ ಇಮೇಜ್ ಬಿಟ್ಟು ಸರ್ ಜೊತೆ ನಾವು ವರ್ಕ್ ಮಾಡೋ ಒಂದು ಫಿಯರಿಂದ ಹೋಗಿದ್ವಿ ಸೆಟ್ಟಿಗೆಲ್ಲ. ಬಿಕಾಸ್ ನಾವೆಲ್ಲ ಸುದೀಪ್ ಸರ್ನ ಒಂದು ಬಿಗ್ ಬಾಸ್ ಆ ಥರ ಒಂದು ಸ್ಕ್ರೀನ್ ಮೇಲೆಲ್ಲ ನೋಡಿ, ಈಗ ನೀವು ಹೇಗೆ ನನ್ನನ್ನು ಕಿರುಗೂರಿಂದ ಜಡ್ಜ್ ಮಾಡಿದ್ರು ಹಾಗೆ ಒಂದು ಜಡ್ಜ್ಮೆಂಟ್ ಇತ್ತು. ಅಲ್ಲಿ ಹೋದಾಗ ಅದು ವೇ ಹಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಕಾಂಟ್ರಾಸ್ಟ್. ಎಷ್ಟು ಜೋವಿಯಲ್, ಎಷ್ಟು ಹಂಬಲ್, ಎಷ್ಟು ಡೌನ್ ಟು ಅರ್ತ್. ಸೊ ಒಂದು ಸೂಪರ್ ಸ್ಟಾರ್ಗೆ ಅಲ್ಲಿ ನಿಂತು ನಮ್ಮ ಪರ್ಫಾರ್ಮೆನ್ಸ್ನ ಹೈಲೈಟ್ ಮಾಡಿ ನಾವು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆಯಲ್ಲ, ಅದು ವೆರಿ ರೇರ್ ಟು ಫೈಂಡ್. ಈಸ್ ಅ ಜೆಮ್. ನನಗೆ ಬರುತ್ತೆ ತಮಿಳಲ್ಲೂ ಮಾತಾಡ್ತೀನಿ. ಸರ್ಗೂ ಹೇಳಿದೆ, ನೀವು ತಮಿಳಲ್ಲೇ ಹೇಳಿ ಪರವಾಗಿಲ್ಲ, ಕಷ್ಟ ಆಗ್ತಿದೆ ಅಂದರೆ ಹೇಳೋಕ್ಕೆ ನಿಮಗೆ ಅಂತ. ಬೇಸ್ರಣ ತಮಿಳ್ ಈಸಿ ಆಯ್ತು ನಿಮ್ಗೆ. ಮೇಡಮ್ ನಿಮ್ಗೆ ಹೇಗಾಯ್ತು? ಅದೇ ಅವ್ರು ಮಂಜು ಸರ್ ಇದ್ರು, ಅವರು ಆಮೇಲೆ ತುಂಬ ಪ್ಯಾಷನೆಟ್ ಈ ಡೈರೆಕ್ಟ್ರು. ಆ್ಯಂಡ್ ಫುಲ್ ನೈಟ್ ಶೂಟು, ಬಟ್ ಸೋ ಪ್ಯಾಷನೆಟ್ ಅಂದರೆ ಒಂಚೂರು ಸುಸ್ತು ತೋರಿಸ್ಲಿಲ್ಲ, ಒಂದಿದ್ದು ತೋರಿಸ್ಲಿಲ್ಲ, ಒಂದು ಹುಮ್ಮಸ್ಸಲ್ಲಿ ಮಾಡ್ತಾಯಿದ್ರು. ಸೊ ಮಂಜುನು ಅದಕ್ಕೆ ಸಾಥ್ ಕೊಡ್ತಾಯಿದ್ರು. ಆ್ಯಂಡ್ ಅವರು ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್, ಅವ್ರಿಗೆ ತಮಿಳಲ್ಲಿ ಹೇಳೋರು, ನಮಗೆ ಕನ್ನಡದಲ್ಲಿ ಹೇಳೋರು. ಸೊ ಹಾಗಾಗಿ ಅವ್ರಿಗೂ ಒಂದು ಏನಂತಾರೆ ಕಂಫರ್ಟ್ ಲೆವೆಲ್ ಆರ್ಟಿಸ್ಟ್ ಆ್ಯಂಡ್ ಡೈರೆಕ್ಟರ್ ಮಧ್ಯ ಅಂತಂದ್ರೆ ನೋ ಪ್ರಾಬ್ಲಮ್. ಅಂಡ್ ಸ್ಟಾರ್ ಸಿನಿಮಾ ಅಂತ ಬಂದಾಗ ಅಷ್ಟೇ ಫಸ್ಟ್ ಶೋ ಅದಕ್ಕೆ ಮುಂಚೆನೇ ಬುಕಿಂಗ್ಸ್ ಕಾಯ್ತಿರೋದು ಇದೆಲ್ಲ ತುಂಬಾ ನಡೆಯುತ್ತೆ. ಸೊ ಈಗ ಸುದೀಪ್ ಸರ್ ಸಿನಿಮಾ ಅಥವಾ ತುಂಬಾ 2 ವರ್ಷದ ನಂತರ ಬರ್ತಾ ಇರೋದು, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್, ಆ ಟೆನ್ಷನ್ ನಿಮ್ಗೂ ಕೂಡ ಇರುತ್ತೆ ಅಂದ್ರೆ ಆರ್ಟಿಸ್ಟ್ಗಳಾಗಿ. ನೀವು ಅದನ್ನ ಹೇಗೆ ತಗೊಂತಾ ಇದ್ದೀರಂತೆ? ನನಗೆ ಆಕ್ಚುಲಿ ಇದು ಫಸ್ಟ್ ಮೂವಿ ಡೆಬ್ಯೂ, ಓಕೆನಾ. ಸೊ ನನಗೆ ಯಾವ ಥರ ಎಕ್ಸೈಟ್ಮೆಂಟ್ ಇರಬೇಕು ಅದು ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ನಂದೊಂದು ಮೂವಿ ಸ್ಟಾರ್ಟ್ ಆಗಬೇಕಾಯ್ತು, ಸ್ಟಾರ್ಟ್ ಆಗಿಲ್ಲ. ಅದು ಡಿಯರ್ ಕಣ್ಮಣಿ ಅಂತ ಕೋವಿಡಲ್ಲಿ ಇನ್ನೂ ಬಂದು ನಿಂತೋಗಿತ್ತು. ಸೊ ಇದು ಇಲ್ಲಿ ಈ ಥರ ಬ್ರೇಕ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಓಕೆನಾ. ಸೊ ನನಗೆ ಈ ಥರ ಬ್ರೇಕ್ ಸಿಗ್ತಾ ಇದೆ, ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಬಟ್ ಎಲ್ಲರಿಗೂ ಚೆನ್ನಾಗಿ ಆಗ್ಬೇಕಿದು ಮೂವಿ. ಫುಲ್ ಕನ್ನಡ ಇಂಡಸ್ಟ್ರಿಗಾಗಲಿ, ಆರ್ಟಿಸ್ಟ್ಗಾಗಲಿ, ಎಲ್ಲರೂ ಬೆಳಿಬೇಕು. ಅಂದರೆ ಈ ಥರ ಕನ್ನಡ ಮೂವೀಸ್ ಬರ್ತಾ ಇರಬೇಕು, ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋ ಥರ, ಮತ್ತು ಜನರಿಗೆ ರೀಚ್ ಆಗೋ ಥರ. ಇವಾಗ ಏನಂದರೆ 2.5 years ಆದಮೇಲೆ ಬರ್ತಾ ಇದೆ ಮೂವಿ ಇದು ಅಣ್ಣದು. ಸೊ ಈ 2.5 year ಇದೆಯಲ್ಲ, ಆ ಗ್ಯಾಪ್ ಏನಿದೆಯಲ್ಲ, ಈ ಒಂದು ಮೂವಿ ಫಿಲ್ ಮಾಡುತ್ತೆ ಅದನ್ನು. ಅಷ್ಟು ಮಾಸ್ ಇದೆ, ವೆರೈಟಿ ಇದೆ. ಸೊ ಫ್ಯಾನ್ಸಿಗೆ ಹೇಳಿ ಮಾಡಿಸಿದ ಮೂವಿ ಇದು. ಹಂಗೇನಿಲ್ಲ ರೀ, ಹಂಗೇನಿಲ್ಲ, ಆಗತ್ತೆ. ಹತ್ತೆಲ್ಲ ಇಲ್ಲ, ಒಂದ್ 3-4 ಆಗ್ಬೋದು. ಬಟ್ ದೊಡ್ಡ ಮಟ್ಟದ ಸಿನಿಮಾ ಇದು, ಗೆಲ್ಬೇಕು. ಆಮೇಲೆ ಸುದೀಪ್ ಸರ್ ನೋಡೋದೇ ಒಂದು ಪ್ಲೆಜರ್. ಯಾಕೆಂದ್ರೆ ಅವ್ರ ಸ್ಟೈಲ್, ಅವ್ರ ಸ್ವ್ಯಾಗ್, ಅವ್ರ ಆಕ್ಷನ್, ಅಂಡ್ ಯು ಡಾನ್ಸ್ಡ್ ಫಾರ್ ಒನ್ ಆಫ್ ದ ಇದು. ಸೊ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ಅಂಡ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್ ಅವ್ರಿಗೆ ತುಂಬಾನೇ ಖುಷಿ ಕೊಡುವಂತ ಒಂದು ಸಿನಿಮಾ ಇದು. ಸೊ ಎಲ್ರೂ ಬಂದು ಅಪ್ಕೋಬೇಕು ಈ ಸಿನಿಮಾನ, ಅಷ್ಟು ಚೆನ್ನಾಗಿದೆ. ಮೊನ್ನೆ ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ಅಂದ್ರೆ ಫ್ಯಾನ್ಸ್ಗಳು ದಯವಿಟ್ಟು
ಹುಷಾರಾಗಿರಿ. ಅಲ್ಲಿ ಅಂದ್ರೆ ಯಾವತ್ತು ಆಡಿಯೋ ಲಾಂಚ್ ದಿವಸ ಸ್ವಲ್ಪ ಅಲ್ಲಿ ಕ್ರೌಡ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಆಲ್ರೆಡಿ ನಾವು ಪಕ್ಕದ ಇಂಡಸ್ಟ್ರಿಲಿ ಒಂದು ಇನ್ಸಿಡೆಂಟ್ ನಡೆದು ಅದರಿಂದ ಹೀರೋಗಾಗಿರೋದು ನಾವು ನೋಡಿದ್ವಿ. ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಆ ದಿವಸಕ್ಕೆ. ಬಟ್ ಅದರ್ವೈಸ್ ಸಿನಿಮಾ ವೈಸ್ ನಾನು ಹೇಳೋದಾದ್ರೆ ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ, ಥಿಯೇಟರಿಗೆ ಹೋಗಿ ಪ್ಲೀಸ್ ನಿಮ್ಮ ಸೂಪರ್ ಸ್ಟಾರ್ನ ನಿಮ್ಮ ಸೆಲೆಬ್ರೇಟ್ ಮಾಡೋ ಸಿಚುವೇಶನ್ ಇದು. ಕ್ರಿಸ್ಮಸ್ ದಿವಸ ಲೆಟ್ಸ್ ಆಲ್ ಎಂಜಾಯ್ ಅಂಡ್ ಸೆಲೆಬ್ರೇಟ್ ಇನ್ ದ ಥಿಯೇಟರ್ಸ್. ನೀವು ಎಲ್ಲ ಫಸ್ಟ್ ಡೇ ಫಸ್ಟ್ ನೋಡಕ್ಕೆ ರೆಡಿ ನಾವು ಮಿಡ್ ನೈಟ್ ಶೋ ನೋಡಕ್ ರೆಡಿ. ಓಕೆ, ಮಿಡ್ ನೈಟ್ ಶೋ ರೆಡಿ ಇದ್ರೆ ನಾವು ಬರ್ತೀವಿ ಸರ್. ನಮ್ಗೆ 100% ಬನ್ನಿ, ಎಲ್ಲರೂ ಬನ್ನಿ ಮ್ಯಾಮ್. ಅಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್. ರೀಸೆಂಟ್ ಆಗಿ ತೇಜು ಮೇಡಮ್ ಸಹ ಒಳ್ಳೆ ಸೂಪರ್ ಹಿಟ್ 2 ಸಿನಿಮಾ. ನಮ್ಮ ಅಣ್ಣನ ಮಗಳು ಅದನ್ನೇ ಅವಾಗ್ಲೇ ಹೇಳಿದೆ ಮ್ಯಾಮ್, ಕಂಪ್ಲೀಟ್ ನಿಮ್ ಫ್ಯಾಮಿಲಿನೇ. ಸೊ ಒಂದು ಆಕ್ಟಿಂಗ್ ಕಲಾವಿದರಾಗಿ ಬರ್ತಿದ್ದಾರೆ. ಅಂಡ್ ಒಂದು ವಿಷಯ ಕೇಳ್ಬಿಟ್ಟು ಮ್ಯಾಮ್, ಅಂದ್ರೆ ನೀವು ಬೇರೆ ಭಾಷೆಯಿಂದ ನಿಮ್ಗೆ ಆಫರ್ ಬಂದಿತ್ತಂತೆ ಅಂತ ಕೇಳ್ಬಿಟ್ವಿ, ಅದನ್ನ ರಿಜೆಕ್ಟ್. ಇಲ್ಲ, ನಾನು ತೆಲುಗುಲಿ ಒಂದು ಮಾಡಿದೆ ಕಥಾನಾಯಕರು ಅಂತ, ಬಾಲಯ್ಯ ಅವ್ರ ಜೊತೆ NTR ಬಯೋಪಿಕ್, ಅದ್ರಲ್ಲಿ ಮಾಡಿದ್ದೆ. ವಿದ್ಯಾ ಬಾಲನ್ ಅವರೆಲ್ಲ ಮಾಡಿದ್ದೆ, ಅದ್ ಮಾಡಿದ್ದೆ. ಆಮೇಲೆ ಇನ್ನೊಂದು ಯಾವ್ದೋ ತೆಲುಗು ಮಾಡಿದ್ದೆ. ಬಟ್ ಜಾಸ್ತಿ ಕಮರ್ಷಿಯಲ್ಸ್ ತಮಿಳಲ್ಲಿ ಮಾಡಿದ್ದೀನಿ. ಫೀಚರ್ ಅಂತ ಮಾಡಿಲ್ಲ, ತಮಿಳಲ್ಲಿ ಮಾಡಿಲ್ಲ, ತೆಲುಗು ಮಾಡಿದ್ದೆ. ಆಲ್ ದಿ ಬೆಸ್ಟ್ ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು. ತುಂಬಾ ಎಕ್ಸೈಟ್ಮೆಂಟ್ ಇದೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೀವು ಬೊಂಬಾರ್ಡ್ ಮಾಡಿ ಚೆನ್ನಾಗಿ. 100% Obviously, ಎಲ್ಲರೂ ಸರ್ ಫ್ಯಾನ್. 100% ಎಲ್ಲರೂ ಈ ಸಿನಿಮಾ ಆಕ್ಚುಲಿ ಇಂಡಸ್ಟ್ರಿಗೂ ಒಂದು ಬಿಗ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಬಿಕಾಸ್ ಸಿನಿಮಾ ಇಂಡಸ್ಟ್ರಿಲಿ ಸೂಪರ್ ಸ್ಟಾರ್ಸ್ಗಳು ಅಟ್ಲೀಸ್ಟ್ ಇಯರ್ಲಿ 2 ಸಿನಿಮಾಸ್ ಆದ್ರೂ ಕೊಟ್ರೆ ಮೇಕ್ಸ್ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಅಂಡ್ ಸುದೀಪ್ ಸರ್ ಮೇಲೆ ಇಟ್ಸ್ ಮೋರ್ ಲೈಕ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಪ್ರೆಷರ್ ಸರ್ ಮೇಲೂ ಇದೆ, ಅವ್ರ ಫ್ಯಾನ್ಸ್ಗೋಸ್ಕರ ಒಂದು ಫೀಸ್ಟ್ ಕೊಡ್ಬೇಕಂತ ಅವ್ರಿಗೂ ಪ್ರೆಷರ್ ಇದೆ. ಆ ಪ್ರೆಷರ್ ನಾವು ಫೀಲ್ ಮಾಡ್ತಿದೀವಿ. ಸೊ ಐ ಥಿಂಕ್ ಆಸ್ ಎಲ್ಲರೂ ಇಷ್ಟಪಟ್ಟು ವೇಟ್ ಮಾಡ್ತಿರಲ್ಲ ಸರ್ ನಮ್ಮ ಮಾಸ್ ಆಗಿ ನೋಡ್ಬೇಕು ಅಂತ, ಅದೊಂದು ಈ ಸಿನಿಮಾದಿಂದ ಫುಲ್ಫಿಲ್ ಆಗುತ್ತೆ. ಅಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತೂ ಪಕ್ಕ ಇರುತ್ತೆ. ಐ ಥಿಂಕ್ ಪ್ಯಾನ್ ಇಂಡಿಯಾ ಲೆವೆಲಲ್ಲೂ ಇಟ್ ವಿಲ್ ಮೇಕ್ ಇಟ್ಸ್ ಮಾರ್ಕ್ ಫಾರ್ ಕನ್ನಡ ಇಂಡಸ್ಟ್ರಿ. ಅಂಡ್ ಮ್ಯಾಮ್, ನೀವು ಹೇಳಿ ನಿಮ್ಮ ಮಗನಿಗೆ ಒಂದು ಸಂದೇಶ ಅಂಡ್ ಕಂಪ್ಲೀಟ್ ಕರ್ನಾಟಕ ಜನತೆಗೆ ಒಂದು ಸಂದೇಶ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ, OTT ಬರುತ್ತೆ ಅಂತ ಕಾಯ್ಬೇಡಿ. ಯಾಕೆಂದ್ರೆ ಇದು ಬಿಗ್ ಸ್ಕ್ರೀನಲ್ಲಿ ನೋಡುವಂಥ ಸಿನಿಮಾ. ಆ್ಯಂಡ್ ಸುದೀಪ್ ಸರ್ ಸ್ವ್ಯಾಗ್ ಅವ್ರ ಸ್ಟೈಲ್, ಸೀಯಿಂಗ್ ಇಟ್ ಆನ್ ದ ಬಿಗ್ ಸ್ಕ್ರೀನ್ ಇಸ್ ಅ ಸೆಲೆಬ್ರೇಷನ್. ಸೊ ಸೆಲೆಬ್ರೇಟ್ ಸುದೀಪ್ ಸರ್, ಕಮ್ ಆ್ಯಂಡ್ ವಾಚ್ ಮ್ಯಾಕ್ಸ್ ಸರ್. ಅದೇ ಮ್ಯಾಮು ಮತ್ತು ಸುಕೃತ ಹೇಳ್ದಂಗೆ ಡಿಸೆಂಬರ್ 25 ಬರ್ತಾ ಇದೆ ಕ್ರಿಸ್ ಮ್ಯಾಕ್ಸ್. ಅದ್ರ ಜೊತೆ ನ್ಯೂ ಇಯರು ಇರುತ್ತೆ. ಸೊ ಹೋಲ್ ವೀಕ್ ನಿಮಗೆ ಹಬ್ಬ ಮಾಡ್ಬೋದು. ಬಂದು ಥಿಯೇಟರ್ಸಲ್ಲೇ ನೋಡಿ. ಕನ್ನಡ ಬೆಳೆಸಿ ಅಂತ ಹೇಳಲ್ಲ, ಕನ್ನಡ ಆಲ್ರೆಡಿ ಬೆಳೆದಿದೆ. ಹರಿಸಿ ಅಷ್ಟೇ, ಬಂದ್ಬಿಟ್ಟು ಎನ್ಕರೇಜ್ ಮಾಡಿ. ನೀವು ನಿಮ್ಮದು ಎನ್ಕರೇಜ್ ಏನು ಮಾಡ್ತೀರಲ್ಲ, ಅದು ಇನ್ನೂ ಮುಂದೆ ಮೂವಿ ಮಾಡೋಕ್ಕೆ ಅದು ನಮಗೆ ಮೋಟಿವೇಟ್ ಮಾಡುತ್ತೆ ಮತ್ತು ಪುಷ್ ಮಾಡುತ್ತೆ. ಇನ್ನೂ ಒಳ್ಳೆ ಸಿನಿಮಾ ಬರುತ್ತೆ ಇಂಡಸ್ಟ್ರೀಲಿ. ಅಣ್ಣನೂ ಆಲ್ರೆಡಿ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದ್ರ ಜೊತೆ ಇದು ಮ್ಯಾಕ್ಸ್ ಎಂಜಾಯ್ ಮಾಡೋಣ. ಸದ್ಯಕ್ಕೆ ಡಿಸೆಂಬರ್ 25 ಇನ್ ಥಿಯೇಟರ್.